ಪ್ರಪಂಚದಲ್ಲಿ ಹಲವಾರು ರೀತಿಯ ವಿಸ್ಮಯಗಳಿದೆ. ಈ ದೇವರ ಸೃಷ್ಟಿ ಅಂದರೆ ಹಾಗೆ ಅಲ್ವಾ? ಈ ಭೂಮಿ ಮೇಲೆ ಮನುಷ್ಯನಿಗೆ ಪರಿಚಯ ಇರೋ ಪ್ರಾಣಿ ಪಕ್ಷಿ ಕೆಲವು ಮಾತ್ರ. ಆದರೆ ಇನ್ನೂ ಎಕ್ಸ್ಪ್ಲೋರ್ ಮಾಡೋಕ್ಕಾಗ್ತಾ ಇರೋವಷ್ಟು ಜೀವಿಗಳು ಸಮುದ್ರದ ಆಳದಲ್ಲಾಗಲಿ ಅಥವಾ ಭೂಮಿ ಮೇಲಾಗಲಿ ಬಹಳಷ್ಟು ಇದ್ದಾವೆ. ಇನ್ನು ಮನುಷ್ಯನ ದುರಾಸೆಗೆ ಬಲಿಯಾಗಿ ಹಲವಾರು ಪ್ರಾಣಿ ಪಕ್ಷಿಗಳು ಅಥವಾ ಜೀವಿಗಳು ಅಳಿವಿನಂಚಿನಲ್ಲಿ ಬಹಳಷ್ಟು ಇದ್ದಾವೆ. ಅಂತಹ ಅಳಿವಿನಂಚಿನಲ್ಲಿರೋ ಪ್ರಾಣಿಗಳನ್ನು ಕಾಪಾಡ್ಕೊಳ್ಬೇಕಾಗಿರೋದು ನಮ್ಮದೇ ಕರ್ತವ್ಯ ಅಲ್ವಾ? ಹಾಗಾಗಿ ಅಂತಹ ಕೆಲವು ವಿಚಿತ್ರ ಜೀವಿಗಳ ಪರಿಚಯವನ್ನು ನಾವು ನಿಮಗೆ ಮಾಡಿಕೊಡ್ತೀವಿ. ಮೊದಲನೇದಾಗಿ ಪ್ಲಾಟಿಪಸ್. ನೀವು ಈ ಚಿತ್ರವನ್ನು ನೋಡ್ತಾ ಇದ್ದೀರಲ್ಲ, ಇದೊಂಥರ ನೋಡೋಕೆ ವಿಚಿತ್ರವಾಗಿದೆ. ಈ ಜೀವಿ ಹೆಸರನ್ನು ನೀವು ಕೆಲವರು ಕೇಳಿರ್ಬೋದು ಅಥವಾ ಕೆಲವರು ಕೇಳದೇನೂ ಇರ್ಬೋದು. ಈ ಜೀವಿ ಆಸ್ಟ್ರೇಲಿಯಾದಲ್ಲಿ ಕಂಡುಬರುತ್ತದೆ. ಇದೊಂದು ಅರೆ ಜಲಚರವಾಗಿದೆ. ಇದರ ವಿಶೇಷತೆ ಏನಂದರೆ ಇದು ಮೊಟ್ಟೆನೂ ಇಡುತ್ತೆ ಹಾಗೂ ತನ್ನ ಮರಿಗಳಿಗೆ ಹಾಲು ಕೂಡ ಕೊಡಿಸುತ್ತೆ. ಇದು ಇತರ ಪ್ರಾಣಿಗಳಿಗಿಂತ ಭಿನ್ನವಾಗಿದೆ. ಇದು ಭೂಮಿ ಮೇಲೂ ಬದುಕುತ್ತೆ ಹಾಗೂ ನೀರಿನಲ್ಲಿ ಕೂಡ ಬದುಕುತ್ತೆ. ಹಾಗೂ ಇದು ವೆನಮಸ್ ಅಂದರೆ ವಿಷಪೂರಿತವಾಗಿದೆ ಕೂಡ. ಇನ್ನು ಎರಡನೇದಾಗಿ ಆಕ್ಸಲೋಟ್ಲ್. ಇದೊಂದು ವಿಚಿತ್ರ ಜೀವಿ. ಇದು ಕೂಡ ಅಳಿವಿನಂಚಿನಲ್ಲಿರೋ ಜೀವಿನೇ. ಇದು ಕೇವಲ 15ರಿಂದ 45 ಸೆಂಟಿಮೀಟರ್ ಅಷ್ಟು ಮಾತ್ರ ಗಾತ್ರ ಇರೋ ಜಲಚರ. ಕೇವಲ ಸಿಹಿ ನೀರಿನಲ್ಲಿ ಮಾತ್ರ ಇವು ಬದುಕುತ್ತೆ ಹಾಗೂ ಹೆಚ್ಚಾಗಿ ಮೆಕ್ಸಿಕೋ ಸಿಟಿಯಲ್ಲಿ ಅದರ ಅಕ್ಕಪಕ್ಕದ ಪ್ರದೇಶಗಳಲ್ಲಿ ಮಾತ್ರ ಕಂಡುಬರುತ್ತೆ. ಜೀವನದ ಉದ್ದಕ್ಕೂ ಒಂದೇ ರೀತಿ ಇರುತ್ತೆ, ಅಂದರೆ ಲಾರ್ವಾ ಸ್ಥಿತಿಯಲ್ಲೇ ಉಳಿಯುತ್ತೆ. ಇದು ತನ್ನ ಕಾಲು, ಬೆನ್ನುಹುರಿ ಹಾಗೂ ಹೃದಯ ಮತ್ತು ಇತರ ಅಂಗಗಳನ್ನು ಪುನರುತ್ಪಾದಿಸುವ ಸಾಮರ್ಥ್ಯ ಹೊಂದಿದೆ. ಅಂದರೆ ಒಂದು ವೇಳೆ ಅವು ಡ್ಯಾಮೇಜ್ ಆದರೆ ಅವುಗಳನ್ನು ಮತ್ತೆ ರಿಪೇರ್ ಮಾಡ್ಕೊಳ್ಳುತ್ತೆ ಅಥವಾ ಹೊಸದಾಗಿ ಅದನ್ನು ರೆಡಿ ಮಾಡ್ಕೊಳ್ಳೋ ಸಾಮರ್ಥ್ಯವನ್ನು ಹೊಂದಿದೆ. ಇನ್ನು ಮೂರನೇದಾಗಿ ಸ್ಟಾರ್ ನೋಸ್ಡ್ ಮೋಲ್. ಇದೊಂದು ಇಲಿ ರೀತಿ ಕಾಣಿಸೋ ಪ್ರಾಣಿ, ಆದರೆ ಇದು ಇಲಿ ಅಲ್ಲ. ಸ್ಟಾರ್ ರೀತಿಯಲ್ಲಿರೋ ತನ್ನ ಮೂಗನ್ನು ಹೊಂದಿರೋ ಇದು ವಿಚಿತ್ರವಾಗಿ ಕಾಣಿಸುತ್ತೆ. ಇದು ಕೂಡ ಅರೆ ಜಲಚರನೇ. ಭೂಮಿ ಮೇಲೆ ಮತ್ತು ನೀರಿನಲ್ಲಿ ಎರಡು ಕಡೆ ವಾಸಿಸುತ್ತೆ. ಇದು ಸಾಮಾನ್ಯವಾಗಿ ಉತ್ತರ ಅಮೆರಿಕಾದ ಉತ್ತರ ಭಾಗಗಳಲ್ಲಿ ತೇವಾಂಶ ಜಾಸ್ತಿ ಇರೋ ಕಡೆ ಕಂಡುಬರುತ್ತೆ. ಈ ಪ್ರಾಣಿಯ ಮೂಗು ಸ್ಟಾರ್ ರೀತಿಯಲ್ಲಿ 22 ವಿಂಗಡಣೆಗಳಾಗಿವೆ. ಈ ಮೂಗು ತನ್ನ ಬೇಟೆಯನ್ನು ಪತ್ತೆ ಹಚ್ಚೋಕೆ ಅಥವಾ ಇತರ ಪ್ರಾಣಿಗಳಿಂದ ತನ್ನ ಅಪಾಯದ ಮುನ್ಸೂಚನೆಯನ್ನು ಪಡ್ಕೊಳ್ಳೋಕೆ ಸಹಾಯಕವಾಗಿದೆ. ನಾಲ್ಕನೇದಾಗಿ ನೆಕೆಡ್ ಮೋಲ್ ರ್ಯಾಟ್ ಅಥವಾ ಮರುಭೂಮಿ ಇಲಿ. ಇದು ಇಲಿ ಥರನೇ, ಸೇಮ್ ಇಲಿ ಥರನೇ ಕಾಣಿಸುತ್ತೆ, ಆದರೆ ಇದಕ್ಕೆ ಮೈ ಮೇಲೆ ಯಾವುದೇ ರೀತಿ ಚರ್ಮಗಳಿರಲ್ಲ, ಬೋಳಾಗಿ ಕಾಣಿಸುತ್ತೆ. ಇದು ಕೂಡ ಒಂದು ಸಸ್ತನಿಯಾಗಿದೆ. ವಯಸ್ಕ ಇಲಿಗಳು ಸುಮಾರು 3 ರಿಂದ 4 ಇಂಚು ಗಾತ್ರ ಹೊಂದಿರುತ್ತೆ. ಸಾಮಾನ್ಯ ಇಲಿಗಳು 2-3 ವರ್ಷ ಬದುಕಿದ್ರೆ ಈ ನೆಕೆಡ್ ಮೋಲ್ ರ್ಯಾಟ್ ಅಥವಾ ಮರುಭೂಮಿ ಇಲಿ ಬರೋಬ್ಬರಿ 32 ವರ್ಷ ಬದುಕುತ್ತೆ. ಇವು ನೋಡೋಕೆ ಸಾಮಾನ್ಯ ಇಲಿಗಳಿಗಿಂತ ಸುಮಾರು ದೊಡ್ಡದಾಗಿದೆ. ಮೊದಲೇ ಹೇಳಿದ ರೀತಿ ಮೈ ಮೇಲೆ ಯಾವುದೇ ಕೂದಲುಗಳಿರೋದಿಲ್ಲ. ಇವು ಪೂರ್ವ ಆಫ್ರಿಕಾದ ಹುಲ್ಲುಗಾವಲಿನಲ್ಲಿ ಕಂಡುಬರುತ್ತೆ. ಇದರ ವಿಶೇಷತೆ ಏನಂದ್ರೆ ಆಮ್ಲಜನಕ ಕಡಿಮೆ ಇರೋ ಪ್ರದೇಶದಲ್ಲಿ ಅಥವಾ ಬದುಕೋಕೆ ಕಷ್ಟ ಆಗಿರೋ ಪ್ರದೇಶದಲ್ಲಿ ಇವು ಆರಾಮಾಗಿ ಬದುಕ್ಬಿಡ್ತವೆ. ಇವುಗಳ ಜೀವನ ಶೈಲಿ ಕೂಡ ಸೇಮ್ ಇರುವೆ ಹಾಗೂ ಜೇನುಹುಳುಗಳಂತೆ ಇರುತ್ತೆ. ರಾಣಿ, ಕೆಲಸಗಾರರು ಈ ರೀತಿ ಇರುತ್ತಲ್ಲ ಜೇನುಹುಳುಗಳ ಗುಂಪಿನಲ್ಲಿ, ಸೇಮ್ ಅದೇ ರೀತಿ ಇರುತ್ತೆ. ಇನ್ನು ಕೊನೆಯದಾಗಿ ಬ್ಲಾಬ್ ಫಿಶ್. ಈ ವಿಚಿತ್ರವಾದ ಮೀನು ಸಮುದ್ರದ ಅತ್ಯಂತ ಆಳದಲ್ಲಿ ವಾಸಿಸುತ್ತದೆ. ಇದು ಎಷ್ಟು ಆಳದಲ್ಲಿ ವಾಸಿಸುತ್ತದೆ ಅಂದರೆ ಇತರ ಮೀನಿನ ಜಾತಿಗಳಲ್ಲಿ ವಾಸಿಸೋದು ಬಹಳ ಕಷ್ಟ, ಅಷ್ಟು ಆಳದಲ್ಲಿ ಇದು ವಾಸಿಸುತ್ತದೆ. ಸಮುದ್ರದ ಆಳಕ್ಕೆ ಹೋದಂತೆ ನೀರಿನ ಒತ್ತಡ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗಾಗಿ ಅಷ್ಟು ಒತ್ತಡಕ್ಕೆ ಹೊಂದಿಕೊಳ್ಳುವಂತೆ ಇದರ ದೇಹ ರಚನೆ ಇರೋದ್ರಿಂದ ಇದು ತುಂಬ ವಿಚಿತ್ರವಾಗಿ ಕಾಣಿಸುತ್ತೆ. ನೀರಿಂದ ಮೇಲೆ ತೆಗೆದ್ರೆ ಅದು ಈ ರೀತಿ ಮಾಂಸದ ಮುದ್ದೆಯಂತೆ ಕಾಣುತ್ತೆ. ನೋಡೋಕೆ ತುಂಬ ವಿಚಿತ್ರವಾಗಿರೋದ್ರಿಂದ ಅಗ್ಲಿ ಫಿಶ್ ಅಂತ ಕೂಡ ಕರೀತಾರೆ. ಇವೆಲ್ಲ ಪ್ರಾಣಿಗಳು ವಿಚಿತ್ರವಾಗಿದೆ, ವಿಸ್ಮಯವಾಗಿದೆ, ಅಳಿವಿನಂಚಿನಲ್ಲಿ ಕೂಡ ಇದೆ. ಮನುಷ್ಯನ ದುರಾಸೆಯಿಂದಾಗಿ ಈ ಪ್ರಾಣಿಗಳು ಅಳಿವಿನಂಚಿಗೆ ಬಂದಿವೆ. ಇಂತಹ ಹಿಂದೆ ಇನ್ನೆಷ್ಟೋ ಪ್ರಾಣಿಗಳು ಈ ಭೂಮಿ ಮೇಲಿದ್ದಾವೆ. ಕೆಲವು ಮನುಷ್ಯನಿಗೆ ಗೊತ್ತಿಲ್ಲದೇನೆ ಈ ಭೂಮಿಯಿಂದ ಕಣ್ಮರೆಯಾಗಿವೆ. ಇಂತಹ ಎಲ್ಲ ಮನುಷ್ಯನ ದುರಾಸೆಯಿಂದ ಪ್ರಕೃತಿ ಕೂಡ ಹಾಳಾಗ್ತಾ ಇದೆ. ಮನುಷ್ಯ ಸಮುದ್ರ ಆಗಲಿ ಭೂಮಿ ಆಗಲಿ ಯಾವುದೂ ಬಿಟ್ಟಿಲ್ಲ. ಈಗ ಬಾಹ್ಯಾಕಾಶಕ್ಕೆ ಕೂಡ ಹೋಗ್ತಾ ಇದ್ದಾನೆ. ಮನುಷ್ಯನ ಆಸೆಗೆ ಮಿತಿ ಇಲ್ಲ. ಧನ್ಯವಾದಗಳು ಫ್ರೆಂಡ್ಸ್, ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ.